ಈಗ ನೋಡ್ರಿ ನಾನು ಜೋಳದ ಹಿಟ್ಟಿಂದು ಇಡ್ಲಿ ಹೆಂಗೆ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ರೀ. ಇದೊಂದು ಬಟ್ಲ ಜೋಳದ ಹಿಟ್ಟದ ರೀ, ಹಾಕ್ಕೋತೀನಿ ರೀ. ಈಗ ಅದೇ ಬಟ್ಟಲೇ ರವೆ ತೊಗೊಂಡಿನಿ ರೀ, ಸಣ್ಣ ರವೆ. ಈಗ ಅದೇ ಬಟ್ಲಿಂದ 1 ಕಪ್ಪು ಗಟ್ಟಿ ಮೊಸರು ತೊಗೊಳತ್ತೀನಿ ನೋಡ್ರಿ. ಸೇಮ್ ಮೆಜರ್ಮೆಂಟ್ ಇರ್ಬೇಕು ರೀ 3. ಈಗ ಮತ್ತು ಅದೇ ಬಟ್ಟಲೇ 1 ಬಟ್ಲ ನೀರು ತೊಗೊಳತ್ತೀನಿ ರೀ. 4 ಸೇಮ್ ಪ್ರಮಾಣ ಜೋಳದ ಹಿಟ್ಟು, ರವೆ, ಮೊಸರು ಮತ್ತು 1 ಕಪ್ ನೀರು ರೀ. 4 ಸೇಮ್ ಪ್ರಮಾಣ, ಸೇಮ್ ಬಟ್ಲು ಇರ್ಬೇಕು ರೀ, ಒಂದೇ ಸೈಜು. ಇದನ್ನು ಚಲೋ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಈ ಇಡ್ಲಿ ಮಾಡ್ಲಕ್ಕೆ ರೀ ರವೆ ನೆನೆ ಹಾಕಬೇಕು, ಉದ್ದಿನ ಬೇಳೆ ನೆನೆ ಹಾಕಬೇಕು, ಅದನ್ನೇ ಏನೂ ಇರಲ್ಲ ರೀ. ರಾತ್ರಿ ಕಲಸಿಡೋ ಟೆನ್ಷನ್ ಇರೋಂಗಿಲ್ಲ, ಇನ್ಸ್ಟಂಟಾಗಿ ಮಾಡ್ಕೋಬೋದು ರೀ. ಈಗ ನೋಡ್ರಿ ಈ ಥರ ಆಗ್ತದೆ ರೀ. ಇದು ಚಂದ ನೆನಿಬೇಕು ರೀ. ಇದಕ್ಕೇನು ಸೋಡಾ ಅದು ಹಾಕೋದು ಬೇಕಾಗಲ್ಲ ರೀ. ಇದು ಚಂದ ಒಂದು 10 ರಿಂದ 15 ನಿಮಿಷ ನೆನಿಲಕ್ಕೆ ಬಿಡ್ತೀನಿ ರೀ. ಇದಕ್ಕೆ ಅಷ್ಟೊತ್ತನ ಚಟ್ನಿ ಹೆಂಗೆ ಮಾಡ್ಬೇಕಿದೆ ಇಡ್ಲಿ ಕೂಡ ಅಂತೇಳಿ ನೋಡ್ಕೊಂಡು ಬರಮ್ರಿ. ಈಗ ನೋಡ್ರಿ ಅದು ರವದ ಹಿಟ್ಟು ನೆನೆತನ, ಇಡ್ಲಿ ಹಿಟ್ಟು ನೆನೆತನ ನಾವು ಚಟ್ನಿ ಮಾಡ್ಕೊಂಡು ಬರಂಬರ್ರಿ. ಈಸಿ ಚಟ್ನಿ ಅದ, ಒಂದ್ಸಲ ಟ್ರೈ ಮಾಡಿರಿ. ಈಗ ನಾ ಬೆಳ್ಳುಳ್ಳಿ ಹಾಕ್ಲತ್ತೀನಿ ರೀ, ಜೀರಿಗೆ ಹಾಕ್ಲತ್ತೀನಿ ರೀ. ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡಿ ಮೆಣಸಿನ್ಕಾಯಿ ಹಾಕೋರಿ. ಕೊಬ್ಬರಿ ಹಾಕೊಳ್ತೀನಿ ರೀ, ಸ್ವಲ್ಪ ಪುಟಾಣಿ ಹಾಕ್ಲತ್ತೀನಿ. ಹುರಿದಿದ್ದು ಶೇಂಗಾ ಹಾಕೋಬೇಕ್ರಿ. ನಾವು ಹುರಿದಿದ್ದು ಶೇಂಗಾದ ಪುಡಿ ಹಾಕೊಳತ್ತೀನಿ ನೋಡ್ರಿ. ಮತ್ತು ಉಪ್ಪು ಹಾಕೋಬೇಕ್ರಿ. ಇದಕ್ಕೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಮಿಕ್ಸಿಗೆ ಹಾಕಿದ್ನೆಲ್ಲ ಈ ಚಟ್ನಿ ಹಿಂಗಾಗ್ಯದ ನೋಡ್ರಿ. ನಾವು ಕಮ್ಮಿ ಕ್ವಾಂಟಿಟಿ ಮಾಡೋದ್ರಿಂದ ಕಮ್ಮಿ ಕ್ವಾಂಟಿಟಿದು ಚಟ್ನಿ ಮಾಡ್ಕೊಂಡಿದ್ರಿ. ಇದಕ್ಕೆ ಪಾಣಿ ಹಾಕ್ತೀನಿ ರೀ. ಈಗ ನೋಡ್ರಿ ಚಟ್ನಿ ರೆಡಿ ಆಯಿತು. ದೋಸೆ ಇಡ್ಲಿ ಜೊತೆ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಈಸಿಯಾಗೂ ಅದ, ಜಲ್ದಿನೂ ಆಗ್ತದೆ ರೀ. ಈಗ ನೋಡಂಬರ್ರಿ ಅಗಳ ಹಿಟ್ಟು ನೆನೆಲಕ್ಕೆ ಇಟ್ಟಿದ್ನಲ್ಲ ಅಂತಂದು ಇದು ಹಿಂಗೆ ಗಟ್ಟಿಯಾಗ್ಯದ ನೋಡ್ರಿ. ಇದು ಚಂದ ನೆನಿಬೇಕ್ರಿ ಹಿಟ್ಟು. 10 ರಿಂದ 15 ನಿಮಿಷ ನೆಂದಷ್ಟು ಇಡ್ಲಿ ಸಾಫ್ಟಾಗಿ ಚಲೋ ಬರ್ತಾವ್ರಿ. ಹಿಟ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತೀವಿ ನೋಡ್ರಿ. ಇದು ಮಿಕ್ಸ್ ಮಾಡ್ತೀನಿ ರೀ. ಇದಕ್ಕೆ ಚಲೋ ಎಣ್ಣೆ ಹಚ್ಕೋಬೇಕ್ರಿ. ಎಣ್ಣೆ ಹಚ್ಕೊಂಡ್ರೆ ಕೆಳಗಡೆ ಹತ್ತಲ್ರಿ. ಇಡ್ಲಿ ಸಾಫ್ಟಾಗಿ ಚಮಚ ಹಾಕಿದ ಮೇಲೆ ಜಲ್ದಿ ಬಂದುಬಿಡ್ತಾವ. ಇದಕ್ಕೆ ನಾ ಸೋಡಾನು ಹಾಕಿಲ್ಲ ನೋಡ್ರಿ. ಹಿಂಗೆ ಎಲ್ಲದಕ್ಕೂ ಹಾಕೊಂಡು ಇಟ್ಕೋಬೇಕ್ರಿ. ಈಗ ನೋಡ್ರಿ ಈಗನೇ ಇಟ್ಕೊಳ್ತೀನಿ. ಒಂದು 5 ನಿಮಿಷ ಹಬೆ ಒಳಗೆ ಕುದಿಸ್ಕೋಬೇಕ್ರಿ. ಈಗ ನಾನು 10 ನಿಮಿಷ ಬಿಟ್ಬಿಡ್ತೀನಿ ರೀ. ಈಗ ನೋಡ್ರಿ ನಾನು ಇಡ್ಲಿ ತೆಗ್ದೀನಿ ರೀ. ನಾನು ಹಿಟ್ಟು ಸ್ವಲ್ಪ ಕಮ್ಮಿ ಹಾಕಿದ್ದೆ, ಅದಕ್ಕೆ ಸ್ವಲ್ಪ ನಾನು ಇಡ್ಲಿ ತೆಳ್ಳಗ ತಿಲ್ಲಕ್ಕೆ ಏನು ಟೇಸ್ಟ್ ಚೇಂಜ್. ಅದು ಬಿಟ್ಟರೆ ಚಲೋ ಬಂದ ನೋಡ್ರಿ. ಎಣ್ಣೆ ಹೆಚ್ಚು ಹಾಕಿದ್ನೆಲ್ಲ ಚಲೋ ಬಂದವ.